ಓಂ ಶ್ರೀ ಮಾತ್ರೇ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ, ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಒಂದೇ ರಾಶಿಯ ಗಂಡ ಹೆಂಡತಿ ಇದ್ದರೆ, ಒಂದೇ ರಾಶಿಯ ಅಣ್ಣ ತಮ್ಮ ಇದ್ದರೆ, ಒಂದೇ ರಾಶಿಯ ತಂದೆ ಮಗ ಇದ್ದರೆ, ಒಂದೇ ರಾಶಿಯ ತಂದೆ ಮಗಳಿದ್ದರೆ ಇದರ ಫಲ ಏನು, ಅಥವಾ ಒಂದೇ ರಾಶಿಯಲ್ಲಿದ್ದಾಗ ಇದು ಯಾವ ರೀತಿಯ ಒಂದು ಫಲವನ್ನು ಕೊಡುತ್ತೆ ಅಂತಕ್ಕಂಥ ಭಯ ಕೂಡ ಇರುತ್ತೆ. ಎಷ್ಟೋ ಸರಿ ಪ್ರೇಮ ವ್ಯವಹಾರಗಳಿರ್ಬೋದು, ಪ್ರೇಮ ವಿವಾಹಗಳಿರ್ಬೋದು, ಅವಕ್ಕೆಲ್ಲ ಏನು ಮಾಡ್ತಾರೆ, ಹಿಂದೆ ಮುಂದೆ ಏನೂ ನೋಡೋದಿಲ್ಲ, ಮದುವೆ ಆಗಿಬಿಡ್ತಾರೆ. ಅವರು ಒಂದೇ ರಾಶಿಯವರಾಗಿರ್ತಾರೆ, ಒಂದೇ ನಕ್ಷತ್ರದವರಾಗಿರ್ತಾರೆ. ನಕ್ಷತ್ರ ಬೇರೆ ಆದರೂ ಕೂಡ ರಾಶಿಯವರಾಗಿರ್ತಾರೆ. ಯಾಕೆಂದರೆ ಒಂದು ರಾಶಿಯಲ್ಲಿ 3 ನಕ್ಷತ್ರ ಇರುತ್ತೆ. ಪಾದಗಳು 4 ಪಾದ ಇರ್ಬೋದು, 1 ಪಾದ ಇರ್ಬೋದು, 2 ಪಾದ ಇರ್ಬೋದು. ಆದರೆ ಇಲ್ಲಿ ಒಂದೇ ರಾಶಿಯವರಿದ್ದಾಗ ಅದರ ಫಲ ಏನು ಅಂತಕ್ಕಂಥದ್ದನ್ನು ಕೂಡ ನಾವು ಇವತ್ತಿನ ದಿವಸ ತಿಳ್ಕೊಬೇಕಾಗಿದೆ. ಆದರೆ ಅಷ್ಟು ಕೆಟ್ಟ ಫಲ ಕೂಡ ಇಲ್ಲ. ನಾವು ಯಾವಾಗಲೂ ಹೇಳ್ತೀವಿ, ಅನ್ಲೈಕ್ ಪೋಲ್ಸ್ ಆರ್ ಅಟ್ರಾಕ್ಟ್ ಟು ಈಚ್ ಅದರ್, ಅನ್ಲೈಕ್ ಪೋಲ್ಸ್ ಆರ್ ಅಟ್ರಾಕ್ಟ್ ಟು ಈಚ್ ಅದರ್. ಯಾವಾಗಲೂ ಅಷ್ಟೇ ಗಂಡ ಹೆಂಡತಿ ಅನ್ನೋರು ಬೇರೆ ಬೇರೆ ರಾಶಿಗಳವರಾಗಿದ್ದಾಗ ಅಟ್ರಾಕ್ಟ್ ಟು ಈಚ್ ಅದರ್, ಒಳ್ಳೆಯದು. ಅದೇ ಲೈಕ್ ಪೋಲ್ಸ್ ಆರ್ ರೆಪೆಲ್ ಟು ಈಚ್ ಅದರ್, ಅಂದರೆ ಅದು ರಿಪೆಲ್ ಆಗುತ್ತೆ, ಅಂದರೆ ಎಲ್ಲೋ ಒಂದು ಕಡೆ ವಿಭೇದಗಳು ಉಂಟಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಲೈಕ್ ಪೋಲ್ಸ್ ಅಂತ ಕರಿತೀವಿ, ಲೈಕ್ ಪೋಲ್ಸ್. ಈಗ ವಿದ್ಯುತ್ ಶಕ್ತಿ, ವಿದ್ಯುತ್ ಕರೆಂಟ್ ವೈರಲ್ಲೂ ಕೂಡ ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಇದ್ದಾಗಲೇ ನಮಗೆ ವಿದ್ಯುತ್ ಕೂಡ ಸರಬರಾಜಾಗೋದು. ಅದೇ ರೀತಿ ನೋಡೋಕೆ ಹೋದಾಗ ಒಂದೇ ರಾಶಿಯ ಗಂಡ ಹೆಂಡತಿಯವರು ಇದ್ದಾಗ ಅಲ್ಲಿ ಅರ್ಥ ಮಾಡಿಕೊಂಡು ಜೀವನ ಮಾಡಬೇಕು. ಸಾಡೆ ಸಾತಿ ಬಂದಾಗ, ಅರ್ಧಾಷ್ಟಮ ಬಂದಾಗ, ಕುಜ ದೋಷಗಳಿದ್ದಾಗ, ಅಮಾವಾಸ್ಯೆ ಬಂದಾಗ, ಹುಣ್ಣಿಮೆ ಬಂದಾಗ, ರಾಶಿಗಳ ನಕ್ಷತ್ರಗಳು ಅಥವಾ ರಾಶಿಯ ರಾಶ್ಯಾಧಿಪತಿಗಳು ಉಚ್ಚ ಸ್ಥಾನದಲ್ಲಿದ್ದಾಗ, ನೀಚ ಸ್ಥಾನದಲ್ಲಿದ್ದಾಗ, ಕೆಟ್ಟ ದೃಷ್ಟಿ ಆ ರಾಶಿಗಳ ಮೇಲೆ ಇದ್ದಾಗ ಆಗ ಗಂಡ ಹೆಂಡತಿಯರಲ್ಲಿ ಭಿನ್ನಾಭಿಪ್ರಾಯಗಳು ಬರುತ್ತೆ. ಇದನ್ನು ಅರಿತು ತಿಳ್ಕೊಂಡು ಜೀವನ ಮಾಡಿದ್ರೆ ಏನೂ ಇಲ್ಲ, ತಿಳ್ಕೊಳ್ಳದೆ ಜೀವನ ಮಾಡಿದ್ರೆ ಆಕಸ್ಮಿಕ ದುರ್ಘಟನೆಗಳು ಕೂಡ ನಡೀತಕ್ಕಂಥ ಸಾಧ್ಯತೆಗಳು ಇರುತ್ತೆ. ಅಂತಹ ಸಮಯದಲ್ಲಿ ಆ ಒಂದು ರಾಶ್ಯಾಧಿಪತಿ ಇರ್ಬೋದು, ನಕ್ಷತ್ರಾಧಿಪತಿಯ ಒಂದು ಪೂಜೆ ಇರ್ಬೋದು, ಅರ್ಚನೆ ಇರ್ಬೋದು, ದೇವತಾ ಕಾರ್ಯಗಳನ್ನು ಮಾಡ್ಕೊಂಡ್ಬಿಟ್ರೆ ಯಾವ ಪ್ರಾಬ್ಲಮ್ಮೂ ಬರೋದಿಲ್ಲ. ಆದರೆ ಶಾಸ್ತ್ರಗಳು ಹೇಳುತ್ತೆ ಒಂದೇ ರಾಶಿಯವರಿಗೆ ಸಣ್ಣ ಪುಟ್ಟ ಕಂಟಕಗಳು ಬರೋ ಸಾಧ್ಯತೆಗಳು ಇರುತ್ತೆ. ನಾವೆಷ್ಟೋ ಸರಿ ಹೇಳ್ತಾ ಇರ್ತೀವಿ, ಈ ಸಂಖ್ಯಾಶಾಸ್ತ್ರದಲ್ಲಿರ್ಬೋದು ಅಥವಾ ಹೆಸರಿನ ನಾಮಬಲ ಅಂದಾಗ, ಈಗ ಮಂಜುನಾಥ ಮಂಜುಳಾ ಅಂತ ಮಾಡ್ಕೊಂಡಾಗ ಏನೋ ಟೆನ್ಷನ್, ಅಮರನಾಥ ಅಮರೇಶ ಅಂತ ಮಾಡ್ಕೊಂಡು ಅಥವಾ ಅಶ್ವಿನಿ ಅಂತ ಮಾಡ್ಕೊಂಡಾಗ ಒಂದೇ ಹೆಸರಿನವ್ರಿಗೂ ಸ್ವಲ್ಪ ಮಾನಸಿಕವಾಗಿ ಎಲ್ಲೋ ಒಂದು ಕಡೆ ಏರಿಳಿತಗಳು ಕೂಡ ಇರುತ್ತೆ ಅಂತ ಹೇಳುತ್ತೆ. ತಂದೆ ಮಕ್ಕಳಿಗೂ ಕೂಡ ಒಂದೇ ಅಕ್ಷರದಲ್ಲೂ ಕೂಡ ಈಗ ಮಂಜುನಾಥ ಅಂತಿಟ್ಟಾಗ ಎಲ್ಲೋ ಒಂದು ಕಡೆ ಮಗನಿಗೆ ಅದೇ ಅಕ್ಷರ ಇಟ್ಟೋಕೆ ಹೋದಾಗ ಅದು ಕೂಡ ಅಷ್ಟು ಶುಭ ಅಂತ ಅಲ್ಲ ಅಂತ ಹೇಳುತ್ತೆ. ಇನ್ನು ತಂದೆ ಮಕ್ಕಳಲ್ಲೂ ಕೂಡ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬರುತ್ತೆ ಒಂದೇ ರಾಶಿಗಳಿದ್ದಾಗ. ಆ ಸಮಯಗಳಿಗೆ ಒಂದು ಶಾಂತಿ ಪೂಜೆಗಳು ಒಂದು ಮಾಡ್ಕೊಂಡ್ಬಿಟ್ರೆ ಶುಭ ಆಗುತ್ತೆ ಅಂತ ಹೇಳ್ತಾ, ಗೊತ್ತಿದ್ದು ತಪ್ಪು ಮಾಡೋದು ಬೇಡ, ಆದರೆ ಶಾಸ್ತ್ರಗಳೇನು ಹೇಳುತ್ತೆ ಅದನ್ನೇ ನಾವು ಪಾಲಿಸಬೇಕು ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.